ನಾನು ಯಾಕೆ ನಿಮ್ ಮಗ ಆಗ್ಬಾರ್ದು ಅಂತ ಈ ತಡಿಯ ನನ್ನ ಮಗ ನಿಮ್ ಮಂದಿರದ ಅಕ್ಕಿ ಎಲ್ಲ ತಿಂದಿದ್ದು ಅಕ್ಕಿ ಒಂದ್ ಟಿಫಿನ್ 4 ಸಂಸಾರ ಊಟ ಮಾಡುದು ಲೆಕ್ಕವಾದಿ ನೀನ್ ನಚ್ಚಿಲೆ ಈ ಪ್ರಪಂಚದಲ್ಲಿ ಯಾವತ್ತು ಯಾರ್ತಲ್ಲ ತಿಳ್ಕೊ ನೀ ಸತ್ತ ನಿನ್ ಬಾಡಿ ಎತ್ಕೊಂಡೋಗಲ್ಲ ನಂದೇ ಸತ್ಯ ನನ್ ಡ್ರೆಸ್ ತುಂಬಾ ಟೇಸ್ಟ್ ನೋಡೋಣ ಗಜವದನ ವಿನಾಯಕ ನೋಡು ಈ ಗಣೇಶ ಮುಟ್ಟಿ ಪ್ರಮಾಣ ಮಾಡೋಲ್ಲ ಇದ್ರಿಗೂ ತಪ್ಪೇ ಮಾಡಿಲ್ಲ ಅಂತ ನಾನು ನಿನ್ ಕಾಲು ಹಿಡ್ಕೊಂಡ್ಬಿಡ್ತೀನಿ ಇಲ್ಲ ಅಂದ್ರೆ ನನ್ನ ಮಗನೇ ನೀನ್ ನಾನು ಹೇಳ್ದಾಗ ಕೇಳ್ಬೇಕು ಮುಟ್ಟು ಪ್ರಮಾಣ ಮಾಡಿ ಮುಟ್ಟು ನೋಡು ಬಹಳ ಪವರ್ಫುಲ್ ಗಣೇಶ ಇದು ನೋಡಿ ಇದೇ ಸುಳ್ಳು ಪ್ರಮಾಣ ಮಾಡಿದಕ್ಕೆ ಕಾಲ್ಬಿದ್ದೋಗಿದೆ ಮುಟ್ಟು ಪ್ರಮಾಣ ಮಾಡಿ ಮಾಡು ಯಾಕಂದ್ರೆ ಗಣೇಶನ ಮೇಲೆ ಆನೆ ಇಟ್ಟು ಕಾಲೇ ಹೊಂಟೋಗ್ಬಿಡ್ತು ಶಿವ ಅಣ್ಣ ಇದೆಲ್ಲ ಯಾಕಣ್ಣ ಎಲ್ಲೋ ಸಣ್ಣ ಪುಟ್ಟ ತಪ್ಪು ಮಾಡಿದ್ದೇನಣ್ಣ ಮಾಡಿದ್ಯಾ ದೊಡ್ಡ ತಪ್ಪೇ ಮಾಡಿದ್ಯಾ ನೀನು ಅನ್ಕ ನನ್ನ ಮಗನೇ ಎಲ್ಲಾರು ಕಚರಾಗಡೆ ನಾನು ಹೇಳ್ಕೊತೀನಿ ಕೈಯಲ್ಲಿ ಸಂಪಾದನೆ ಮಾಡೋ ದುಡ್ಡು ತಗೋ 10 ರೂಪಾಯಿ ಪಾಪದಣ ಈ ಪಾಪಿ ಹತ್ರ ಇರ್ಲಿ ಬಿಡು ಪಾಪ ಕಾರ್ಯಗಳಿಗೆ ಯೂಸ್ ಮಾಡ್ತೀನಿ ಹೌದಣ್ಣ ಇದೇ ತರ ಪಾಪ ಜನಗಳ ಹೊಟ್ಟೆ ಉರಿಸಿ ದುಡ್ಡು ಸುಲಿತಾ ಇದ್ದ ನಾನ್ ಕಚ್ಚಡ ಪಾಪಿ ಅಂತ ಹೇಳ್ಕೊಂಡು ಎಲ್ಲ ಅಂಕ ಕೆಲಸ ಮಾಡ್ತಾ ಇದ್ದ ಒಂದ್ಸಲ ನಮ್ಮ ಬಾರಲ್ಲಿ ಚೆನ್ನಾಗಿ ಕುಡ್ದ ನಾನ್ ದುಡ್ಡು ಕೇಳಿದೆ ಅದ್ ತಪ್ಪಣ್ಣ ನಮ್ಮನ್ನ ಕುಡಿಸಿ ಹಾಳು ಮಾಡೋದಂದ್ರೆ ದುಡ್ಡು ನಾವು ಕುಡಿದು ಹಾಳಾಗದಂದ್ರೆ ನೀನ್ ದುಡ್ಡು ಕೊಟ್ಬೇರೆ ಹಾಳಾಗಬೇಕ ಮಹಾತ್ಮ ಗಾಂಧಿ ಇವತ್ತು ಬದುಕಿದ್ರೆ ನಿನ್ನ ವಯಸ್ಸಿನಲ್ಲಿ ಕುಡಿದವ್ರು ಎಷ್ಟು ಜನ ಫುಟ್ಪಾತ್ ತಪ್ಪಿದ್ದಿಲ್ಲ ಇವತ್ತು ನೀವು ಫುಟ್ಪಾತ್ ಅಲ್ಲಿ ಎತ್ತಿದ್ದೆ ನಮ್ಮನೇಲಿ ನನಗೆ ಯಾರು ವೆಯ್ಟೇ ಮಾಡ್ತಾ ಇಲ್ವೇ ಮಮ್ಮಿ ಯಾರೇ ನಿಮಗೆ ನಿಮ್ ಮಗನ ಬಗ್ಗೆ ಒಂಚೂರು ಕನಿಕರ ಇಲ್ಲ ನಿಮ್ ಸನ್ ಬಗ್ಗೆ ನಿಮ್ಗೆ ಒಂಚೂರು ಪ್ರೀತಿ ಇಲ್ಲ ಟೈಮ್ ಎಷ್ಟು ಇವಾಗ 12 ಗಂಟೆ ಆದ್ರೂ ಮಗ ಬಂದಿಲ್ಲ ಅನ್ನೋ ಟೆನ್ಷನ್ ಬೇಡ ನಿಮ್ಗೆ ಲೈಟ್ ಆಫ್ ಮಾಡಿ ಕಡ ತಿಂದು ಡೆಡ್ ಬಾಡಿಗೆ ಹತ್ರ ಬಿದ್ದಿದ್ದೀರಾ ಡ್ಯಾಡಿ ನೀವ್ ಸತ್ರೆ ನಿನಗೆ ಪಿಂಡ ಹಾಕಿರೋದೇ ನಾನೊಬ್ಬ ನೀನ್ ನೆಗಲ್ಬಿದ್ರು ನಾನು ಒಬ್ಬನೇ ಇರೋದು ಮಗ ಅನ್ನೋ ಪ್ರೀತಿ ಬೇಡ ನಿಮ್ಗೆ ಮಮ್ಮಿ ಡ್ಯಾಡಿ ಅಂತ ಕರೆಯಕ್ಕೆ ಬೆಳಿಗ್ಗೆ ನನ್ ಕೆಲಸ ಇದೆ ಅದಕ್ಕೆ ಮಲಗಬೇಕು ಓಕೆ ಬೇಗ ಬರ್ಬೇಕು ಚಾಪೆ ನಾನು ಒಳಗೆ ಮಲಗ್ತೀನಿ ನೀವು ಚದರ ಮಲ್ಕೊಳ್ಳಿ ಮಮ್ಮಿ ಡ್ಯಾಡಿ ನೀನು ಹೊರಪ್ಪನ ಅವನಿಗೆ ಊರಲ್ಲಿರಲ್ಲ ಅಪ್ಪ ಅಂದ್ರೆ ಮುಖ್ಯ ಅಪ್ಪ ಅಮ್ಮ ಅಕ್ಕ ಅನ್ಕೊಂಡು ಅವನದೇ ಮನೆ ಹತ್ರ ಆಡ್ತಿದ್ದ ಬೆಳಿಗ್ಗೆ ಕೂಡ್ಲೆ ಇದು ಟಿಫಿನ್ ಯಾವತ್ತೋ ಒಂದಿನ ನಿಮ್ ಮಗ ಮನೆಗೆ ಟಿಫಿನ್ ಬಂದ್ರೆ ಬೇಗ ದುಡ್ಡು ಜಾಸ್ತಿ ಹಾಕಿದೀರಾ ಇಲ್ಲಪ್ಪ ಇಲ್ಲ ಮಗನಿಗೆ ಸರಿಯಾಗಿ ಟಿಫಿನ್ ಹಾಕಿಲ್ಲ ಯಾಕೆ ನಾಲ್ಕು ಮಾಡ್ತೀಯ
ನನ್ನ ಮಗ ಲೋಕರಪ್ಪ ನೀನು ಕತ್ತಿ ಕಚ್ಚಿ ನಾಯಿ ಅಪ್ಪ ನನ್ನ ಮಗನೇ ಕಷ್ಟಪಡೋ ನಮ್ಮಂತ ಕೊಡಕ್ ಗೊತ್ತಿಲ್ಲ ನೀನು ಕಷ್ಟಪಡೋದು ರೈತ ಕಷ್ಟಪಟ್ಟು ಅಕ್ಕಿ ಬೆಳಿತಾನೆ ಅದು ಇನ್ನೊಬ್ಬ ಕಷ್ಟಪಟ್ಟು ಅಂಗಡಿಗೆ ಹಾಕ್ತಾನೆ ಅಂಗಡಿಗೆ ಕಷ್ಟಪಟ್ಟು ತೊಗೊಳೋಗ್ತಾರೆ ನೀನು ಮಧ್ಯಕ್ಕೂ ಅಲ್ಲಾಡ್ಸೋದು ಕಷ್ಟಪಡ್ತಾರೆ ಕಷ್ಟ ನಿಮ್ಮಪ್ಪ ಮಾಡಿರೋ ಅಂಗಡಿ ಹಾಕಿಟ್ಕೊಂಡು ನೀನು ಆರಾಮಾಗಿದ್ಯಾ ಈ ತಾಂಡಿಗಳಮ್ಮ ನಿನ್ನ ನೋಡೋ ನಮ್ ದೇಶಕ್ಕೆ ಬೇಕಾಗಿರೋ ತಾಂಡಿಗಳ ಮಕ್ಕಳ ವಿಶ್ವೇಶ್ವರಯ್ಯ ಬಿಂದಿ ತಿಪ್ಪಕ್ಕೆ ಗೊತ್ತಲ್ಲ ಅಂತ ವಿಶ್ವೇಶ್ವರಯ್ಯ ಇಂಥ ತಾಂಡಿ ವಿಶ್ವೇಶ್ವರಯ್ಯ ನನ್ನ ಮಗನ ಅಪ್ಪು ದುಡ್ಡು ಮಗ ತಿಳಿದ್ರೆ ದೊಡ್ಡ ತಪ್ಪು ನಾನೇನ್ ಪ್ಲಾನ್ ಮಾಡ್ಬಿಡ್ತೀನಿ ಅಪ್ರಾಜ್ ಮಗನ್ ಹೋಗ್ಲೇಬಾರ್ದು ಹಾಗೆ ಮಾಡ್ಬಿಡ್ತೀನಿ ಮಗನ್ ಆ ತರ ಮಾಡಿದ್ರೆ ನನ್ನ ಮಕ್ಕಳ ನಿಮ್ಮಂತವ್ರು 4 ತಲೆಮಾರಿಗೆ ಅಷ್ಟು ಆಸ್ತಿ ಮಾಡಲ್ಲ ನನ್ನ ಮಕ್ಕಳ ಆಸ್ತಿ ಮಾಡಲ್ಲ ಎಲ್ಲ ಈಕ್ವಲ್ ಆಗಿರ್ತಾರೆ ಮಕ್ಕಳ ನಾನು ನಿನ್ ಮಗನೇ ಇವನು ನಿನ್ ಮಗನೇ ಅಷ್ಟೇ ತಿಳ್ಕೊ ನಾನು ಯಾಕೆ ನಿನ್ ಮಗ ಆಗ್ಬಾರ್ದು ಅಂತ ಈ ತಡಿಯ ನನ್ನ ಮಗ ನಿಮ್ ಮಂದಿರ ಅಕ್ಕಿ ಎಲ್ಲ ತಿಂದ ಅಕ್ಕಿ ಒಂದ್ ಟಿಪ್ಪಿ 4 ಸಂಸಾರ ಊಟ ಮಾಡುದು ಲಕ್ಕವಾದಿ ನೀನ್ ನಚ್ಚಿಲೆ ಈ ಪ್ರಪಂಚದಲ್ಲಿ ಯಾವತ್ತು ಯಾರ್ತಲ್ಲ ತಿಳ್ಕೊ ನೀ ಸತ್ತ ನಿನ್ ಬಾಡಿ ಎತ್ಕೊಂಡು ಹೋಗಲ್ಲ ನಂದೇ ತುಂಬಾ ಟೇಸ್ಟ್ ಕ್ರೇಜಿ ಮತ್ತೆ ಲೀವ್ ಲೈಫ್ ಬಟ್ ಆಪೋನೆಂಟ್ ಎಲ್ಲ ಬರಂಗ ಟ್ರೂತ್ ನನ್ನ ಮಕ್ಕ ನನ್ ಇಷ್ಟ ಬಂದಿದ್ದ ಹಾಕೊತೀನಿ ನನ್ಗೆ ಇಷ್ಟ ಬಂದ ಓಡಾಡ್ತೀನಿ ನೀವೇನ ಕೇಳಕ್ಕದನ್ನ ನನ್ನ ಮಕ್ಕಳ ನಿಮಗೂ ಆಸೆ ಇದೆ ಈ ಡ್ರೆಸ್ ಹಾಕಿ ಓಡಬೇಕು ಅಂತ ನೀವು ಜನಗಳಿಗೋಸ್ಕರ ಬಂದಿರ್ತೀರ ನಾನ್ ನನಗೋಸ್ಕರ ಬಂದಿರ್ತೀನಿ ಮೈ ವಿಶ್ ಏನ್ ಕೊಡ್ತೀರ ನನ್ನ ಇದೇ MTV ಸಿಟಿವಿ ನೋಡಿದ್ರೆ ಚೊಲ್ಸುತ್ತೀರ ನಾನ್ ಹಾಕಿದ್ರೆ ನಗ್ತೀರಾ ನಗ್ತಾರೆ ಬಿಟ್ಟು ಬಿಡಿ ಕತ್ರಿರಾಮ ನೋಡಿದೆ ನನ್ನ ಮಕ್ಳು ಹೆಂಗ್ ನಗ್ತಾರೆ ನನ್ನ ಮಕ್ಳು ಟೇಸ್ಟ್ ಇಲ್ಲ ನನ್ನ ಮಕ್ಳಿಗೆ ನೋಡಿ ಹೆಂಗಿದೆ ಡ್ರೆಸ್ ಹೆಂಗಿದೆ ಹೇಳ ಡ್ರೆಸ್ ಒಂಥರ ವಿಚಿತ್ರವಾಗಿದೆ ನೋಡ್ ಡ್ರೆಸ್ ಡೋ ಹೊಡಿಬೇಕು ಹಾಕೋಣ ನೋಡೋಣ ಮೈಂಡ್ ಸೂಪರ್ ಇದು ಏನ್ ಸೋಪು ಏನು ನಮ್ಸ್ಗಳು ಒಂದು ರೈನಿ ಕಬಡ್ಡಿ ಅದೇನು ಹಂಗಾಡ್ತಿ ಏನ್ ಕಬಡ್ಡಿ ಆಟ ಯಾವತ್ತು ಆಡೇ ಇಲ್ವ ನೀನು 2 ನಿಮಿಷ ಕಬಡ್ಡಿ ಆಟ ಮುಗಿಸ್ಬಿಡ್ತೀನಿ ಕಬಡ್ಡಿ ಅದ್ಯಾಕೆ ಹಂಗಾಡ್ತಿ ಏನ್ ನಿನ್ನೆ ತಿಂದಾಕ್ಬಿಡ್ತೀನ ನಾನು ನೀನ್ ಫಿಗರ್ ನೋಡ ಆಸೆ ಆಯ್ತು ಅದಕ್ಕೆ ಇಳ್ಕೊಳಕ್ ಬಂದೆ ನಾನು ಏನಕ್ಕೆ ತಿಳ್ಕೊಂಡ್ಯಾ ನೋಡಿ ಅಯ್ಯೋ ಅದೆಲ್ಲ ತೋರ್ತ ಮೂಡೆಲ್ಲ ಹಾಳು ಮಾಡ್ಬೇಡ ನಿನ್ನ ಅಜ್ಜಿ ಮದುವೆ ಆದವಳು ನೀನು ಯಾಕೆ ರೀತಿ ಶೋಭೆ ತೋರಿಸ್ಕೊಂಡು ಓಡಾಡ್ತೀಯ ನಿನ್ ಗಂಡನ ಮುಂದೆ ಆ ಇಂಗ್ಲಿಷ್ ಒಪ್ಪಿಕೊಳ್ಳೋ ಚಿಕ್ಕದಿರೋ ಖರಾಬ್ ಲೈಟ್ ಯಾಕೆ ಓಡಾಡ್ತೀಯ ಈಗೆಲ್ಲೂ ಕಣ್ಕುಕೋತ್ರ ಓಡಾಡ್ತೀಯ ಯಾಕೆ ಹೇಳು ಎಲ್ರು ನಿನ್ ನೋಡ್ಲಿ ಅಂತಾನೆ ಎಲ್ಲ ಆಸೆ ಆಗಿ ಇರ್ತಾನೆ ನಾನೇನ್ ಮಾಡ್ಲಿ ನನಗೂ ನಿನ್ ನೋಡ ಆಸೆ ಆಯ್ತು ಅದಕ್ಕೆ 2 ನಿಮಿಷ ಅಷ್ಟೇ 2 ನಿಮಿಷ ಬಾ ನೀನು ಆಸೆ ಇರ್ತಾನೆ ಸುಳ್ಳೇ ಬಿಡಪ್ಪ ಏನಿದು ಬರ್ತಾ ಅಜ್ಜಿ ಆಯ್ತು ನೋಡಲ್ಲ ಏನು ನೋಡಕ್ ಆಗ್ತಾ ಇಲ್ಲ ಏನು ಕೊಡಿ ಈಗ ನೋಡಿ ಹೆಣ್ಮಕ್ಳ ನಿನಗೆ ನೋಡೋ ಇಲ್ಲಿರೋ ಎಲ್ಲಾರ್ಗು ಇವ್ರು ನೋಡ್ಲೆ ಒಂದೇ ಜಲ್ಕೊಡಿತಾರೆ ಎಲ್ರಿಗೂ ಆಸೆ ಆಗತ್ತೆ ಅದು ಯಾರು ಹೇಳ್ಕೊಡಲ್ಲ ನಾನು ಹೇಳ್ಕೊಡ್ತೀನಿ ನಾನು ಕಾಮುಕ ಕಚ್ಚಾ ವರ್ಷ ಏನ್ ಇವಾಗ ನನಗೆ ನೋಡಿ ಆಸೆ ಆಗುತ್ತೆ ಈಗ ಹೇಳ್ಕೊಂಡೆ ಎಲ್ಲ ಹೆಂಗು ಸುಮ್ಮನೆ ಆಟ ಆಡಿಸ್ತಿದ್ದಪ್ಪ ಅವನು ಅಲ್ಲಪ್ಪ ನೀವೆಲ್ಲ ಗಮನಕ್ಕೆ ಆಗ್ತಿಲ್ಲ ನಾನು ಹೇಳಕ್ಕೆ ದೊಡ್ಡ ನೋಡಿ ನಾನೇ ಪೊಲೀಸು ಕಾನೂನು ಗೆದ್ದುತ್ತೀನಿ ಅವನಿಗೆ ಆಟ ಆಡ್ತಿದ್ದ ನೀವ್ಯಾರು ಪೊಲೀಸು ಗೆಲ್ಲಿಸು ಅಯ್ಯೋ ನೋಡಿ ಆ ಲಾಯರ್ನ ನನ್ನ ಮಗ ನಾನು ಫ್ರೆಂಡು ಯಾವಾಗ ನೋಡಿದ್ರೆ ಆಂಟಿಸಿಪೇಟ್ ಕೈಯಲ್ಲೇ ಕೊಟ್ಟಿರ್ತಿದ್ದ ನನ್ನ ಮಗ ಅವನು ಪೊಲೀಸ್ ಅವ್ರು ಏನಾದ್ರು ಬಂದ್ರೆ ಆ ಬೈ ನೆಟ್ಟಕ್ ಅಂತ ಕೊಟ್ಬಿಡ್ತಿದ್ದ ಯಾರ ಕೈಲೂ ಅರೆಸ್ಟ್ ಮಾಡಕ್ಕೆ ಆಗ್ತಿರ್ಲಿಲ್ಲ ಆದ್ರೂ ನಮ್ ಶ್ರೀಧರಪ್ಪ ಹೈ ಇನ್ಫ್ಲೂಯೆನ್ಸ್ ಮಾಡಿ ಅವ್ನು ಅರೆಸ್ಟ್ ಮಾಡ್ತಿದ್ರು ಅತ್ತೆಯಿಂದ ನಾವು ಹೊರಗೆ ಬಂದ ಅವ್ರ ಮನೆನೇ ಕರೆ ಮಾಡಿದ್ರು ಅಂತದೇ ನೋಡೋನು ಶ್ರೀಧರಪ್ಪ ನೆಂಟಿ ಎಂತ ಒಳ್ಳೆ ಹೆಂಗ್ಸು ಗೌರಮ್ಮ ಇದ್ದಂಗಿತ್ತು ನಾನು ನೀನ್ ನೋಡ್ರ ಅಯ್ಯೋ ಪಾಪ ಕಟ್ಟಿ ಅಂತ ಹೋಗಿಲ್ಲ ಬೆಳಿಗ್ಗೆ 8 ಗಂಟೆಗೆ ಆಫೀಸ್ ಸಾಯಂಕಾಲ 8 ಗಂಟೆಗೆ ಬರ್ತಾನೆ ಅಲ್ಲಿ ನೀನ್ ಈ 4 ಗೋಡೆಗಳ ಮಧ್ಯ ಗೋರಿಲಿರೋ ಹೆಣ ತರ ಬದುಕ್ತೀನಿ ಅಲ್ಲೋಡ ಪ್ರಪಂಚ ಎಷ್ಟು ಅಲ್ಲೋಡ ಆಕಾಶ ಅಲ್ಲೋಡ ಕಾಗೆ ಹಾಕ್ತಿದ್ದಾರೆ ಅಲ್ಲೋಡ ಲೈಟ್ ಕಂಬ ನೋಡು ಇದೆಲ್ಲ ನೀನ್ ನೋಡಿದ್ಯಾ ನೀನ್ ನೋಡಪ್ಪ ಇದು ಎಲ್ಲೋ ತೋರಿಸ್ತೀನಿ ಅಪ್ಪ ನಿನ್ ವಯಸ್ಸು ಎಷ್ಟು 36 40 ಆದ್ರೂ ಒಳ್ಳೆ ಆಪಲ್ ಇದ್ದಂಗಿದೆ ನೀನ್ ಯೌವನ ಎಷ್ಟು ವರ್ಷ ಇರುತ್ತೆ ಅನ್ಕೊಂಡಿದ್ಯಾ 5 ವರ್ಷ
10 ವರ್ಷ, ವರ್ಷಕ್ಕೆ ದಿನ 365 ದಿನ, 10 ವರ್ಷಕ್ಕೆ 3650 ದಿನ ಅಷ್ಟೇ. 3650 ದಿನ ನೀನ್ ಯೌವನೆಲ್ಲ ಹೋಗ್ಬಿಡುತ್ತೆ. ಯೋಚನೆ ಮಾಡಿ ನೋಡು, ಈ ಬಾಕಿ ನೋಡು ಹೊಡೆದೋಯ್. 1 ನಿಮಿಷಕ್ಕೆ ಮುಂಚೆ ಈ ಬಾಕಿ ಇತ್ತ, ಈಗ ಹೊಡೆದೋಯ್. ಅಷ್ಟೇ ನಮ್ ಜೀವನ. ಕಳೆದ ಜೀವನಕ್ಕೆ ಯಾವತ್ತೂ ಯೋಚನೆ ಮಾಡಬಾರ್ದು. ಮಹಾಭಾರತದಲ್ಲಿ ಕುಂತಿ ಏನ್ ಮಾಡಿದ, ಕೃಷ್ಣ ಏನ್ ಮಾಡ್ದ, ಎಲ್ರೂ ಅಷ್ಟೇ. ಈ ಬಾಕಿ ಹತ್ರ ಹೊಡೆದೋಗ್ಬಿಡುತ್ತೆ ನಮ್ ಜೀವನ. ಯೋಚನೆ ಮಾಡು. Background score. ನೋಡ್ತಾ ಇಲ್ಲ. ಕಮಾನ್ ನನಗಿಂತ ಗಣಿಸ್ಬೇಕಂತ ಭಯ ಪಡ್ಬೇಡ. ಓಪನ್ ಮಾಡು. ಶ್ರೀ ಕೃಷ್ಣನ್ ಭಜನೆ ಮಾಡು, ಏನು ಆಗಲ್ಲ. ಕಲಿಯುಗದಲ್ಲಿ ಹೆಣ್ಮಕ್ಳು ಹೀಗೆಲ್ಲ ಅಳ್ತಾರ? ಹೌದು, ನಾನು ಪಾಪಿ, ಕಚಡ ನನ್ ಮಗ, ವರ್ಷ ನನ್ ಮಗ. ಬೇರೆ ಹೇಳ್ಕೊಡಲ್ಲ, ಹೇಳ್ಕೊಂತೀರ ಅಷ್ಟೇ ವ್ಯತ್ಯಾಸ. ನಿನ್ ತಾಯಿಗೆ ಎಷ್ಟು ವಯಸ್ಸು? 30. ಅವಳಿಗೆ ಎಷ್ಟು ಆಸೆ ಇರ್ಬೇಕು, ನಿನಗೆ ಎಷ್ಟು ಇರ್ಬೇಡ. ನೋಡು, ಈ ಜಗತ್ತಲ್ಲಿ ತಪ್ಪು ಸರಿ ಅನ್ನೋದೇ ಇಲ್ಲ. ಎಲ್ಲ ಅವ್ರವ್ರ ವ್ಯೂ ಪಾಯಿಂಟ್ ಅಲ್ಲಿ ಯೋಚನೆ ಮಾಡ್ತಾರೆ ಅಷ್ಟೇ. ಹಾಗೆಲ್ಲ ಅಳ್ಬಾರ್ದು. ಇಂಡಿಯಾದವ್ರು ಪಾಕಿಸ್ತಾನದವ್ರು ಇಬ್ರು ಬಾಂಬ್ ತಯಾರು ಮಾಡ್ಕೊಂಡಿದ್ದಾರೆ. ನಾಳೆ ನಮ್ಮ ಮೇಲೆ ಹಾಕ್ಬಿಡು, ನಾವು ಬಡಕ್ ಕಂಡುಬಿಡ್ಬೋದು. ನಮ್ ಲೈಫ್ ನಮ್ ಕೈಲೇ ಇಲ್ಲ. ಅದಕ್ಕೆ ಅಳ್ಬಾರ್ದು. ಈ MTV ಸಿಟಿ ಯುಗದಲ್ಲಿ ಖುಷಿಯಾಗಿರ್ಬೇಕು. ಬಾ, ಈ ಕೆಟ್ಟ ನರಕದಲ್ಲಿ ಒಂದು ಒಳ್ಳೆ ಸ್ವರ್ಗ. ಕಬಡ್ಡಿ ಕಬಡ್ಡಿ ಕಬಡ್ಡಿ. ഈ പ്രപഞ്ചത്തിൽ കാരണം എവിടെ നിർത്തണം അറിയില്ല. കാരണം അങ്ങനെ അതായത് ഹൗ, അതായത് ഒരു ഹീറോ ആണോ കാണിക്കുന്നത് അല്ലെങ്കിൽ ഒരു ആന്റി ഹീറോ ആണോ കാണിക്കുന്നത്, വി ആർ നോട്ട് ഗെറ്റിംഗ് ഇറ്റ്. കാരണം എന്താ വെച്ചിട്ടുണ്ടെങ്കിൽ വൺ വേ തിങ്ക് ചെയ്യുകയാണെന്നുണ്ടെങ്കിൽ ഈസ് വെരി ഓപ്പൺ. അതായത് എല്ലാവരുടെ മനസ്സിൽ നമ്മൾ എന്താ വിചാരിക്കുന്നത്, ബിക്കോസ് നമ്മുടെ മനസ്സിലൊരു സംഭവം വിചാരിക്കും, എന്താ പറയാ, പുറമെ നമ്മൾ കാണിക്കും. എസ്പെഷ്യലി ദാറ്റ് ആ ഒരു ലേഡി പോകുന്ന സമയത്ത് വിത്ത് എന്താ പറയാ, വിത്ത് ഓൾ വിസിബിലിറ്റി, യൂഷ്വലി എല്ലാവരും എന്താ ചെയ്യാൻ നോക്കും, അങ്ങനെ കാണിക്കും. പക്ഷെ ആരും ഒന്ന് പോയിട്ട് എന്താ പറയാ ഒന്നും പ്രതികരിക്കാൻ അല്ലെങ്കിൽ അടുത്ത് പോകാനൊന്നും നിൽക്കില്ല. പക്ഷേ he did it actually, അല്ലേ? He did it because ആ സമയത്ത് അദ്ദേഹത്തിന് തോന്നി, ആ ഒരു വിഷ്വലൈസ് കാണില്ല, ഇമാജിനേഷൻ ഇങ്ങനെ ഓക്കെ എന്നിട്ട് പോയേക്കാം, ആ ഒരു സംഭവം കാണിച്ചിട്ട് വെരി ഓപ്പൺ ആയിട്ട്. സോ ആ ഒരു പോയിന്റ് ഓഫ് വ്യൂ നിന്ന് ചിന്തിക്കുമ്പോഴാണെന്നുണ്ടെങ്കിൽ we can call him genuine because he is openly reacting it, ഇല്ലേ? പക്ഷേ in other side if you looking like we feel that is he real hero or because എല്ലാ ദുശീലങ്ങളുള്ള ഒരു ഹീറോ, ഒരു ആന്റി ഹീറോ വി ക്യാൻ കോൾ ഇറ്റ് as ലൈക്ക്. അതാണ് ഒരു കൺഫ്യൂസിങ് രീതിയിലാണ് സംഭവം പറയുന്നത്. സ്റ്റാർട്ടിങ് തൊട്ടുണ്ട് ആ ഒരു വിക്രമാദിത്യന്റെ വേതാളത്തിന്റെ അവിടെ തന്നെ ആ ഒരു മൈൻഡ് സെറ്റ്, ഓൾ ആർ പീപ്പിളിന്റെ മൊത്തത്തിലുള്ള മൈൻഡ് സെറ്റ് ഇങ്ങനെ പറയുന്നുണ്ടായിരുന്നു. എല്ലാം ആ ഒരു കാര്യം കാണാൻ വേണ്ടിട്ട് സോപ്പിട്ട് നിൽക്കാനുള്ള സംഭവമില്ലേ, ഫുള്ള് ബട്ടറിംഗ് ആയിട്ട് സംസാരിക്കും, ബട്ട് ഇൻസൈഡ് ദ മൈൻഡ് ഇറ്റ് ഇസ് ഡിഫറെന്റ്, കംപ്ലീറ്റ്ലി ഡിഫറെന്റ്. ആൻഡ് എയർ പൊല്യൂഷൻ അങ്ങനെ പറഞ്ഞു, പക്ഷേ ഇറ്റ്സ് നോട്ട് ജസ്റ്റ് എയർ പൊല്യൂഷൻ, ഇറ്റ്സ് എ മൈൻഡ് പൊല്യൂഷൻ, അതാണ് പറഞ്ഞത്. സോ animals are better than humans എന്ന് പറയുന്നുണ്ട്. ബേസിക്കലി ആ ഒരു ക്യാരക്ടർ എന്ന് പറയുന്നത് ഈസ് വെരി വൈഡ് ഓപ്പൺ ആൻഡ് യു ഡോണ്ട് ഹൈഡ് എനിത്തിങ്, ഓപ്പൺലി ടെൽ, ഓപ്പൺലി ഡു ദ തിങ്സ്. ഡ്രസ്സിംഗ് സ്റ്റൈൽ ആണെന്നുണ്ടെങ്കിൽ പറഞ്ഞിട്ടുണ്ടായിരുന്നു, യു ഓൾസോ ഫീൽ ടു ഡു ലൈക്ക് ദിസ് റൈറ്റ്, ബട്ട് യു ആർ നോട്ട് ഡൂയിങ് ഇറ്റ്. അതാണ് കാരണം കുറെ കാര്യങ്ങൾ അങ്ങനെ, അതായത് മറ്റുള്ളവർ സന്തോഷിക്കുന്ന എല്ലാം നമ്മളിപ്പോ കമന്റ്സിൽ തന്നെ ചില സ്ഥലത്ത് കാണാറില്ലേ ആ ഒരു സംഭവം സെയിം. അതായത് എന്താ പറയുക, മൈൻഡ് സെറ്റ്. അതായത് മെയിൻ ആയിട്ട് എന്താ കുറച്ചുകൂടി ഒരു ഫ്യൂച്ചറിസ്റ്റിക് രീതിയിലാണ് എന്ന് തോന്നുന്നു അദ്ദേഹം 99 ഈ ഒരു സംഭവം ചെയ്തത്. ബിക്കോസ് റൈറ്റ് നൗ ആക്ച്വലി ഈ ഒരു സബ്ജക്റ്റിന് ഭയങ്കര റെലവൻസ് ഉണ്ട് കേട്ടോ ഈ ഒരു മൂവിക്ക് അല്ലെങ്കിൽ ഇതിനകത്ത് പറഞ്ഞിരിക്കുന്ന സംഭവം. സോ ഐ ഫീൽ ഹി ഹാസ് പുട്ട് ദിസ് നെയിം ഉപേന്ദ്ര ഫോർ ഉപേന്ദ്ര സർ. ഇത് ഉപേന്ദ്ര എന്ന് തന്നെ പേരിടാൻ കാരണം എന്ന് വെച്ചിട്ടുണ്ടെങ്കിൽ ഐ ഫീൽ സം ഓഫ് ഹി ഫെൽറ്റ് all this thing to be showcased to audience. That also Nanu. Name is Nanu. So our me എല്ലാം ആ ഒരു അതുകൊണ്ട് തന്നെ ആയിരിക്കണം ആ പേരും അതുപോലെ തന്നെ ഇട്ടത്. പക്ഷെ മറ്റുള്ളവർ കണക്റ്റഡ് ആക്കി. പക്കാറോവാണ് സംഭവം. പ്രത്യേകിച്ച് ആ ഒരു ലേഡീസിനൊക്കെ കാണിച്ച സമയത്താണെന്നുണ്ടെങ്കിലും he is also approaching that ladies. പക്ഷെ അവിടെ ആണെങ്കിലും ഒന്നും ഫിൽട്ടർ അല്ല, പക്ഷെ എന്നാൽ ഒട്ടും വൾഗറും അല്ല, അൺഫിൽട്ടർഡ്ലി വൾഗർ എന്നാണെങ്കിൽ നമുക്ക് പറയാം, ഇല്ലേ? കാരണം ഒരു നമുക്കും ഒരു ഇങ്ങനെ തോന്നിക്കുന്നില്ല, പക്ഷെ ഇത് ഭയങ്കര റോ ഫീലിംഗ് അടിക്കുന്നുണ്ട്. ആൻഡ് എല്ലാത്തിലും ഒരു കോമിക്കൽ വേർഷനും മാക്സിമം യൂസ് ചെയ്യാൻ നോക്കുന്നുണ്ട്. ഫുള്ളി ഒരു മറ്റേ സീരിയസ് മോഡിലോട്ട് പോവാണ്ട് കുറച്ചൊരു കോമിക്കൽ വേർഷന്റെ അകത്ത് ഭയങ്കര സീരിയസ് ആയിട്ടുള്ള ടോപ്പിക് ഇങ്ങനെ പറഞ്ഞുകൊണ്ടിരിക്കുകയാണ് അല്ലേ? ഞാൻ വിചാരിക്കുന്നത് ബിക്കോസ് 1999 ഡെഫിനറ്റ്ലി വിൽ നോട്ട് വാച്ച്, വി വിൽ ബി ഡെഫിനറ്റ്ലി വെരി വെരി യങ് അറ്റ് ദാറ്റ് ഏജ്. പക്ഷേ
I want to know, നമ്മൾ ഏതെങ്കിലും ഫാമിലിയിലുള്ള മെമ്പേഴ്സ് you would have watched in 1999. In theater. In theater, how was your experience? I really wanted to know your experience. How you watched this movie at that time, especially 99 like it was more about the romantic part. അതായിരുന്നു എല്ലാ ഇൻഡസ്ട്രിയിലും ഉണ്ടായിരുന്നത്. റൊമാൻസ് ഉണ്ടാവും, ആക്ഷൻ ഉണ്ടാവും, അതുണ്ടാവും. ആൻഡ് ഇതിലെന്ന് പറഞ്ഞാൽ എല്ലാ മൊമെന്റ് ആ ഒരു ത്രില്ല് മോഡലിൽ തന്നെയാണ് പോയിക്കൊണ്ടിരിക്കുന്നത്. And moreover, how people would have accepted this concept at that era. I'm really curious to know. Please share. നിങ്ങൾക്ക് ഏതെങ്കിലും if you would have, your parents would have shared this story and ഈ മൂവിനെ പറ്റിയിട്ടാണെങ്കിൽ please share. Really wanted to know how they enjoyed this movie at that time. And ഇത്രയും ഒരു മാസ്റ്റർ പീസ് സംഭവം ശരിക്കും കന്നഡ മൂവി ഇൻഡസ്ട്രിയിൽ നമ്മളൊക്കെ അറിഞ്ഞത് ഇപ്പൊ നമ്മള് അറ്റ്ലീസ്റ്റ് റിയാക്ഷൻ ചെയ്തു തുടങ്ങിയപ്പോഴാണ് ഓം പോലത്തെ മാസ്റ്റർ പീസ് മൂവി കണ്ടതും അതുപോലത്തെ കുറെ സിനിമകൾ നമ്മൾ കാണുന്നു. I think that time pan India concept ഒന്നും ഉണ്ടായിരുന്നില്ല. If it was there, then it would have reached to that high level where the industry would be in the leading itself. അല്ലേ ആ സമയത്ത് തന്നെ. കാരണം ഇതെനിക്ക് തോന്നുന്നു ഈ മൂവി എല്ലാവരിലോട്ട് എത്തിയില്ലാന്ന് തോന്നുന്നുണ്ട്. പക്ഷെ ഈ ഇൻഡസ്ട്രിയിൽ അതുകൊണ്ടാണ് ഇറ്റ് ഇസ് ലിസ്റ്റഡ് എത്രയോ ലിസ്റ്റില് ഡയറക്ടർ എന്ന പേരിലും പേരുണ്ട്. അതാണ് ഐ തിങ്ക് വേൾഡിൽ തന്നെ ആ ഒരു കാരണം കോൺസെപ്റ്റും കാര്യങ്ങളൊക്കെ വെച്ചിട്ട്. കാരണം ഇപ്പം ഇത്രയും നമ്മൾ കണ്ടുള്ളൂ, ഓൺലി ഒരു 30 മിനിറ്റ്സ് കണ്ടിട്ടുണ്ടാവില്ല. ആ 30 മിനിറ്റ്സിൽ നമുക്ക് കിട്ടിയ സാധനങ്ങൾ ഹോൾ മൂവിയുടെ ഒരു സംഭവം നമുക്ക് കിട്ടിയിട്ടുണ്ട്. So many things to think, rethink ചെയ്യാനായിട്ട് ഓരോ മൊമെന്റ്സും. And ഇതിന് even though we are watching even 10 times also is not enough for this movie. Repeat value കൂടുതലുണ്ട്. കാരണം ചില സീൻസ് ഒക്കെ സെക്കൻഡ് ടൈം വാച്ച് ചെയ്യുമ്പോഴായിരിക്കും കുറച്ചും കൂടി കണക്ട് ചെയ്യാൻ പോകുന്നത്. ഫസ്റ്റ് ടൈം വി വാച്ച് ഓക്കെ വിൽ ബി ഇൻ ദാറ്റ് മൂഡ്. പക്ഷെ സെക്കൻഡ് ടൈം വാച്ചിങ് ഐ തിങ്ക് മോർ ആൻഡ് മോർ കൈൻഡ് ഓഫ് ഒരു ലൂപ്പ് മോഡാണ് ശരിക്കും എല്ലാത്തിലും കൊടുത്തിരിക്കുന്നത് തോന്നുന്നുണ്ട്. And I'm really impressed till now, whatever the scene, like, you know, superb words വേണമെങ്കിൽ അങ്ങനെ പറയാം. എന്തായാലും അടുത്ത സീനിൽ കാണാം.